ಆಮೇಲೆ ದೀಪಾ ಮೇಡಮ್ ಅವರು ಬಸವೇಶ್ವರ ಶಾಲೆಗೆ ಯಾಕಂತಂದ್ರೆ ಬಸವಣ್ಣನ ಹೆಸರಿಟ್ಟುಕೊಂಡಿರ್ತಕ್ಕಂತಹ ಶಾಲೆ ಯಾರಿಗೂ ಕೂಡ ತೊಂದರೆ ಮಾಡೋದಿಲ್ಲ. ಯಾಕಂತಂದ್ರೆ ಬಸವಣ್ಣವ್ರೆ ಹೇಳ, ಇವನ್ಯಾರವ ನೆಂದೆನಿಸದರಯ್ಯ, ಇವ ನಮ್ಮವ ಇವ ನಮ್ಮ ಮನೆಯ ಮಗನೆಂದೆನಿಸಯ್ಯ. ಈ ಶಾಲೆಯ ಮಕ್ಕಳು ನೀವೆಲ್ಲ ನಾವು ಕೂಡ ಶಾಲೆಯಲ್ಲೇ ಕಲ್ತಿದ್ದೀವಿ. ಅದು ಭಾಳ ಖುಷಿ ಅನ್ನಿಸ್ತು. ನೀವೆಲ್ಲ ಇಷ್ಟು 24 ದಿನಗಳ ಪರಂತರ ದಿನವಾಗಿ ತಮ್ಮೆಲ್ಲ ವಿಚಾರಧಾರೆಗಳನ್ನು ಮಕ್ಕಳಲ್ಲಿ ಆ ಒಂದು ಹೊಂದಾಣಿಕೆಯನ್ನು, ಯಾಕಂತಂದ್ರೆ ಇಲ್ಲಿ ನಾವು ಯಾಕೆ ಅವ್ರನ್ನ ಈ ಒಂದು ರೂಢಿ ಪಾಠಗಳಿಗೆ ಕಳಿಸ್ತೀವಿ ಅಂತಂದ್ರೆ ಒಂದು ನ್ಯಾಯ ಇದೆ, ಭೃಂಗ ಕೀಟ ನ್ಯಾಯ ಅಂತೇಳಿ ದ ಜಸ್ಟಿಸ್ ಆಫ್ ಲಾ ಒಳಗೆ ಬರ್ತದೆ. ಭೃಂಗ ಕೀಟ ನ್ಯಾಯ, ಗುಂಗಿ ಹುಳ ನೋಡಿರಿ, ನೋಡಿರಿ ಕೇಳಿದ್ರಿ, ಅದು ಏನು ಮಾಡ್ತದಂದ್ರೆ ನಾವೆಲ್ಲ ಗುಂಗಿ ಹುಳ ಇದ್ದಂಗೆ ಈ ವೇದಿಕೆ ಮೇಲೆ ಗುರುಗಳು ಏನದೇವಲ್ಲ, ನಾವೆಲ್ಲ ಮಾರ್ಗದರ್ಶಕರು, ನಾವೆಲ್ಲ ಗುಂಗಿ ಹುಳ ಇದ್ದಂಗೆ. ಒಂದು ಸಣ್ಣ ಚಿಟ್ಟಿ ಸಣ್ಣ ಮರಿಯನ್ನು, ಒಂದು ಹುಳವನ್ನು ತೆಗೆದುಕೊಂಡು ಹೋಗಿ ಅದು ಏನು ಮಾಡ್ತದೆ ಅಂದರೆ ಒಂದು ಮಣ್ಣಿನ ಆವೃತ್ತಿ ಆಗಿರ್ತಕ್ಕಂಥ ಒಂದು ಆ ಗುದ್ದಿನಲ್ಲಿ ಅದನ್ನ ಹುಳವನ್ನ ಇಡುತ್ತದೆ. ಯಾವುದೋ ಗುಂಗಿ ಹುಳ ದಿನಾಲು ಬಂದು ಆ ಗುಂಗಿ ಹುಳ ಆ ಒಂದು ಹುತ್ತಿನ ಮೇಲೆ ಗುಯ್ 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 ಅಂದು ಅದು ಏನು ಮಾಡ್ತದಂದ್ರೆ ಸುಮಾರು 21 ದಿನಗಳ ಕಾಲ ಅದನ್ನ ಕೇಳಿ 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 ಆ ಸೊಳ್ಳೆ ಆ ಚಿಟ್ಟೆ ಏನು ಮಾಡ್ತದಂದ್ರೆ ಕೊನೆಗೊಂದು ದಿನ ತಾನು ಗುಂಗಿ ಹುಳ ಆಗಿ ಪರಿವರ್ತನೆಯನ್ನ ಮಾಡಿಕೊಂಡು ಅದು ಹೋಗ್ತದೆ ಅನ್ನುವಂಥ ವಿಚಾರವನ್ನ ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿದೆ. ಅದು ಸ್ಪಷ್ಟವಾಗಿ ಯಾಕೆ ನಾವು ಇವ್ರನ್ನ ಪಾಠಕ್ಕೆ ಹಾಕ್ತೇವೆ ಅಂತಂದ್ರೆ ದಿನಾಲು ಹೇಳಿ 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 ಮನನವನ್ನ ಮಾಡಿಕೊಂಡು ಓದಿ ನಿಮಗೆ ಶಬ್ದಗಳನ್ನು ಹೇಳೋದಾಗ್ಲಿ, ಸಮಸ್ಯೆಗಳನ್ನು ಪರಿಹಾರ ಮಾಡುವುದಾಗ್ಲಿ, ಆಮೇಲೆ ಉತ್ತರಗಳನ್ನು ನೀಡುವುದಾಗ್ಲಿ, ಹಾಡನ್ನು ಹೇಳುವುದಾಗ್ಲಿ, ಸಂಧಿ ಸಮಾಸಗಳನ್ನು ಹೇಳುವುದಾಗ್ಲಿ, ಸೂತ್ರಗಳನ್ನು ಬರೆಸುವುದಾಗ್ಲಿ, ಇವುಗಳನ್ನು ಮಾಡಿ 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 ಅವರು ಶಿಕ್ಷಕರಾಗಲಿಕ್ಕೆ ಯೋಗ್ಯರಾಗ್ತಾರೆ ಅನ್ನುವಂಥದ್ದು. ಆ ಒಂದು 24 ದಿನಗಳ ಕಾಲ, ಇದು ಇಷ್ಟೇ ಅಲ್ಲ, 2 ವರ್ಷಗಳ ಸತತ ಪ್ರಯತ್ನದಿಂದಾಗಿ ಅವರು ತರಬೇತಿಯನ್ನು ಪಡಿತಾರೆ. ಹಾಗಾಗಿ ನಾವು ಗುಂಗಿ ಹುಳ ಆಗಿ ಅವರನ್ನ ಆ ರೀತಿಯಾಗಿರ್ತಕ್ಕಂಥ ಆಯಾಮಗಳಿಗೆ ಪಾಠಕ್ಕೆ ಹಾಕುವುದಾಗ್ಲಿ, ಆಮೇಲೆ ಬರೆಸುವುದಾಗ್ಲಿ, ಓದಿಸುವುದಾಗ್ಲಿ, ಆಮೇಲೆ ಕಿರು ಉಪನ್ಯಾಸಗಳನ್ನು ನೀಡುವುದಾಗ್ಲಿ, ಈ ರೀತಿಯಾಗಿ ಅವರನ್ನು ನಾವು ತಯಾರು ಮಾಡಿರ್ತೇವೆ. ಅದು ನಿಮ್ಮ ಮೇಲೆ ವಿಶೇಷವಾಗಿ ಆ ಒಂದು ಗೌರವ ಬಂದಿದೆ ಅಂತಂದ್ರೆ ಅದಕ್ಕೆ ಕಾರಣ ನಮ್ಮ ಮಹಾವಿದ್ಯಾಲಯದ ಎಲ್ಲ ಉಪನ್ಯಾಸಕರ ಪರಿಶ್ರಮ ಹಾಗೂ ಇಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ, ಇದು ಪ್ರಾಥಮಿಕ ಹಂತದಲ್ಲಿ ಆಗಿರ್ತದೆ. ಯಾಕಂತಂದ್ರೆ ಅವರು ಅದನ್ನು ಕೂಡ ಮರ್ತಿಲ್ಲ. ಮೇಡಮ್ ಅವರು ಸೆಮಿನಾರನ್ನು ಮಾಡಿದ್ರು, ಹಸಿವು ಮತ್ತು ಬಡತನದ ಬಗ್ಗೆ ಸೆಮಿನಾರನ್ನು ಮಾಡಿದ್ದನ್ನು ಕೂಡ ಮರ್ತಿಲ್ಲ. ನಾವು ಕೂಡ ಒಂದು ಲೆಕ್ಕಕ್ಕೆ ಅವರು ಒಂದು ರೀತಿ ಮೊದಲ ಇಲ್ಲಿ ಬರಬೇಕಂದ್ರೆ ಲೆಸನ್ ಪ್ಲಾನ್ಗಳು ಅಂತೇಳಿ ತೆಗೆದುಕೊಂಡು ಬರ್ತೇವೆ ನಾವು. ಆ ಲೆಸನ್ ಪ್ಲಾನ್ಗಳನ್ನು ಅವರಿಗೆ 2-3 ಸಲ ಬರ್ಸಿರ್ತೇವೆ ನಾವು. ಅದನ್ನು ಕೂಡ ಅವ್ರು ನೆನಪಿಟ್ಟಿರ್ತಾರೆ, ಒಂದಿಲ್ಲ ಒಂದು ದಿನ ಹೇಳ್ತಾರೆ. ಅದನ್ನು ಇಲ್ಲಿ ಹೇಳಲಿಕ್ಕಿಲ್ಲ. ಆದ್ರೆ ಮುಂದೊಂದು ದಿನ ಅನುಭವದಲ್ಲಿ ಮುಂದೆ B.Ed ವಿದ್ಯಾರ್ಥಿಗಳಿಗೆ ಏನಾದರೂ ಪಾಠ ಮಾಡುವಂಥ ಶಿಕ್ಷಕರಾದರೆ ನಮ್ಮ ಗುರುಗಳನ್ನ ಈಗ ಹೇಗೆ ನೆನೆಸ್ಕೊಂಡ್ರು ರುದ್ರಗಟ್ಟಿ ಸರ್ ಅವ್ರನ್ನ ನಮ್ಮನ್ನು ಕೂಡ ಒಂದಿನ ನೆನೆಸ್ತಾರೆ ಅನ್ನುವಂಥ ವಿಶ್ವಾಸ ನಮ್ಮಲ್ಲಿ ಮೂಡ್ತು. ಯಾಕಂತಂದ್ರೆ ಮನುಷ್ಯ ಯಾವುದನ್ನು ಮರೆಯೋದಿಲ್ಲ. ಯಾಕಂತಂದ್ರೆ ಮನುಷ್ಯ ಸಮಾಜ ಜೀವಿ, ಮ್ಯಾನ್ ಈಸ್ ಅ ಸೋಷಿಯಲ್ ಎನಿಮಲ್. ಈ ಸಮಾಜದೊಳಗೆ ಏನೆಲ್ಲ ನಡೀತದೆ ಅದನ್ನ ಸೂಕ್ಷ್ಮವಾಗಿ, ಅತಿ ಸೂಕ್ಷ್ಮವಾಗಿ ಗ್ರಹಿಸುವಂತ ಶಕ್ತಿ ಯಾರಿಗಾದ್ರೂ ಇದ್ರೆ ಕೋಟ್ಯಾನು ಕೋಟಿ ಜೀವರಾಶಿಗಳಲ್ಲಿ ಮನುಷ್ಯರಿಗೆ ಮಾತ್ರ. ಅದಕ್ಕಾಗಿ ಈ ಎಲ್ಲ ವಿದ್ಯಾರ್ಥಿಗಳ, ನಮ್ಮೆಲ್ಲ ವಿದ್ಯಾರ್ಥಿಗಳ ಪ್ರಶಿಕ್ಷಣಾರ್ಥಿಗಳ ತರಬೇತಿ ಚೆನ್ನಾಗಿ ಆಗಿದೆ ಅಂತಂದ್ರೆ ಬಸವೇಶ್ವರ ಪ್ರೌಢಶಾಲೆ ಅಲ್ಲಿರ್ತಕ್ಕಂಥ ಎಲ್ಲ ಗುರುಮಾನ್ಯರೇ ಇದಕ್ಕೆ ಮುಖ್ಯ ಕಾರಣರಾಗಿರ್ತಾರೆ ಅನ್ನುವಂಥ ವಿಚಾರವನ್ನ ನಾವು ತಿಳಿಸಿ, ಇವತ್ತಿನವರೆಗೂ ಕೂಡ ಅವ್ರು ಏನಾದರೂ ತಪ್ಪು ಮಾಡಿರ್ತಾರೆ, ಒಂದಿನ ಹೇಳೋದ್ರಲ್ಲಾಗಲಿ, ಒಂದಿನ ಬರುವುದ್ರಲ್ಲಾಗಲಿ, ಆಮೇಲೆ ಏನಾದರೂ ಒಂದು ತಯಾರಿಯನ್ನು ಮಾಡಿಕೊಂಡು ಬರದೇ ಇದ್ದದ್ದಾಗಲಿ ಇರಲಿ, ಅದನ್ನೆಲ್ಲ ಅವನ್ನ ಲೆಕ್ಕಕ್ಕೆ ಹಾಕಿಕೊಳ್ಳದೆ. ಯಾಕಂದ್ರೆ ಹಂಸಕ್ಷೀರ ನ್ಯಾಯ ಏನಿದೆ ಗೊತ್ತಿದಲ್ಲ, ಹಂಸಕ್ಷೀರ ನ್ಯಾಯ ಗೊತ್ತಿದ? ಆ ನೀರನ್ನು ಮತ್ತು ಹಾಲನ್ನು ಮಿಕ್ಸ್ ಮಾಡಿ ಹಾಕಿದರೆ ಆ ಹಂಸ ಪಕ್ಷಿ ಬಂದು ಆ ಮಿಕ್ಸ್ ಆದ ನೀರಿನಲ್ಲಿ ಹಾಲನ್ನು ಅಷ್ಟೇ ತೆಗೆದುಕೊಳ್ತಾರೆ. ಹಾಗೆ ನೀವು ಕೂಡ ನಮ್ಮ ಪ್ರಶಿಕ್ಷಣಾರ್ಥಿಗಳು ಏನಾದರೂ ಮಾಡಿದರೆ, ಹಂಗೇನಾದರೂ ಕಂಡು ಬಂದಿದ್ರೆ ಅದನ್ನೆಲ್ಲ ತೆಗೆದು ಅವರಲ್ಲಿರ್ತಕ್ಕಂಥ ಒಂದು ವಿದ್ಯೆಯನ್ನು, ನಿಮಗೆ ಉಪಯುಕ್ತವಾಗುವಂಥ ವಿಷಯವನ್ನು ಮಾತ್ರ ತೆಗೆದುಕೊಳ್ಳಿ ಅನ್ನುವಂಥ ವಿಶೇಷವಾದ ಒಂದು ಅನಿಸಿಕೆಯನ್ನು ಹೇಳಲಿಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಗುರುಮಾನ್ಯರಿಗೆ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನು ಅರ್ಪಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ನಮಃ ಶಿವಾಯ.